ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ ಇದರಿಂದ ಎರಡೂ ಸೈನ್ಯಗಳ ವ್ಯೂಹ ರಚನೆ ಈ ವಿಚಾರದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಧೃತರಾಷ್ಟ್ರ ಹೇಳ್ತಾನೆ, ನನ್ನ ಪಕ್ಷದಲ್ಲಿ ಭೀಷ್ಮರು ವ್ಯೂಹ ರಚನೆಯನ್ನ ಮಾಡಿದ ಮೇಲೆ, ಯಾಕಂದ್ರೆ ಅವರು ಎಲ್ಲರ ಒಂದು ಮನುಷ್ಯ ದೇವತೆ ಗಂಧರ್ವಾಸುರ ಯಾರ ವ್ಯೂಹ ರಚನೆ ಇದೆಯೋ ಎಲ್ಲರ ವ್ಯೂಹ ರಚನೆಯನ್ನ ತಿಳ್ಕೊಂಡಿರುವಂಥವ್ರು. ಅವರು 11 ಅಕ್ಷೋಹಿಣಿ ಸೈನ್ಯದ ವ್ಯೂಹ ರಚನೆಯನ್ನ ಮಾಡಿದ್ಮೇಲೆ ಯುಧಿಷ್ಠಿರ ಹೇಗೆ ವ್ಯೂಹ ರಚನೆಯನ್ನ ಮಾಡ್ದ, ಯಾಕಂದ್ರೆ ಅವನ ಹತ್ರ ಇರೋದು ಚಿಕ್ಕ ಒಂದು ಸೈನ್ಯ ಅಂತ ಕೇಳಿದಾಗ ಸಂಜಯ ಏನ್ ಮಾಡ್ತಾನೆ, ಹೌದು ಯುಧಿಷ್ಠಿರ ಅರ್ಜುನನಿಗೆ ಈ ಒಂದು ಜವಾಬ್ದಾರಿಯನ್ನ ಕೊಡ್ತಾನೆ, ನೀನು ವ್ಯೂಹ ರಚನೆಯನ್ನ ಮಾಡು ಅಂತನ್ಬಿಟ್ಟು. ಅದನ್ನ ಕೇಳಿ ಅರ್ಜುನ ಹೇಳ್ತಾನೆ, ನಾನು ವಜ್ರ ಅನ್ನುವಂತಹ ದುರ್ಭೇದ ವ್ಯೂಹ ರಚನೆಯನ್ನ ಮಾಡ್ತೀನಿ. ಅದರಲ್ಲಿ ಮುಂದಾಳತ್ವವನ್ನ ಅಂದ್ರೆ ಆ ಒಂದು ವ್ಯೂಹದ ಮುಂದುಗಡೆ ಭೀಮಸೇನ ಯುದ್ಧ ಮಾಡ್ತಾರೆ. ಅವರನ್ನ ನೋಡಿದ ತಕ್ಷಣ ಕೌರವರು ಎಲ್ಲರೂ ಕೂಡ ಭಯಭೀತರಾಗಿ ಹೇಗೆ ಓಡ್ತಾರೆ ಅಂತಂದ್ರೆ, ಸಿಂಹವನ್ನ ನೋಡಿ ಕ್ಷುದ್ರ ಮೃಗಗಳೆಲ್ಲ ಹೇಗೆ ಓಡ್ ಹೋಗುತ್ತೋ ಆ ರೀತಿ ಓಡ್ ಹೋಗ್ತಾರೆ ಅಂತನ್ಬಿಟ್ಟು ಹೇಳ್ದ. ಈ ರೀತಿ ಹೇಳಿ ಧನಂಜಯ ಏನ್ ಮಾಡ್ತಾನೆ, ವಜ್ರ ವ್ಯೂಹದ ರಚನೆಯನ್ನ ಮಾಡ್ತಾನೆ. ಸೈನ್ಯವನ್ನ ವ್ಯೂಹಾಕಾರದಲ್ಲಿ ನಿಲ್ಲಿಸಿ ಅರ್ಜುನ ಏನ್ ಮಾಡ್ತಾನೆ, ತುಂಬಾ ವೇಗವಾಗಿ ಶತ್ರುಗಳ ಕಡೆ ನಡೀತಾನೆ. ಕೌರವರೆಲ್ಲ ತಮ್ಮ ಕಡೆ ಬರ್ತಾ ಇರೋದನ್ನ ನೋಡಿ ಪಾಂಡವ ಸೈನ್ಯ ಕೂಡ ನೀರಿನಿಂದ ತುಂಬಿರುವಂತಹ ಗಂಗೆಯ ಹಾಗೆ ನಿಧಾನವಾಗಿ ಮುಂದೆ ಬರ್ತಾ ಇರೋದು ಕಾಣಿಸೋದಕ್ಕೆ ಶುರುವಾಗುತ್ತೆ. ಭೀಮಸೇನ, ದೃಷ್ಟದ್ಯುಮ್ನ, ನಕುಲ, ಸಹದೇವ ಮತ್ತೆ ದೃಷ್ಟಕೇತು ಇವರು ಆ ಸೈನ್ಯದ ಮುಂದೆ ಹೋಗ್ತಾ ಇದ್ರು. ಇವರ ಹಿಂದೆ ಇದ್ದು ರಾಜ ವಿರಾಟ ತನ್ನ ಸೋದರರು ಅಂದ್ರೆ ವಿರಾಟನ ಅಣ್ಣ ತಮ್ಮಂದ್ರು ಇರ್ತಾರಲ್ಲ ಅವರು, ಮತ್ತೆ ಮಗ ಮತ್ತಿನ್ನು ಒಂದು ಅಕ್ಷೋಹಿಣಿ ಸೈನ್ಯದ ಜೊತೆ ಅವರು ರಕ್ಷಣೆ ಮಾಡ್ತಾ ಇದ್ರು. ನಕುಲ ಮತ್ತೆ ಸಹದೇವ ಭೀಮಸೇನನ ಎಡ ಮತ್ತೆ ಬಲದಲ್ಲಿ ಇದ್ಕೊಂಡು ಅವರ ರಥದ ಚಕ್ರಗಳಿದೆಯಲ್ಲ ಅದರ ರಕ್ಷಣೆಯನ್ನ ಮಾಡ್ತಾ ಇದ್ರು. ದ್ರೌಪದಿಯ 5 ಜನ ಮಕ್ಕಳು ಮತ್ತೆ ಅಭಿಮನ್ಯು ಇವರು ಅವರ ಮುಂದಿನ ಭಾಗದ ರಕ್ಷಕರಾಗಿದ್ರು. ಮುಂದೆ ಯಾರು ಅವರಿಗೆ ತೊಂದರೆ ಕೊಡಬಾರ್ದು, ಅಡ್ಡ ಬರಬಾರ್ದು, ಆ ರೀತಿ ಏನೇ ತೊಂದರೆಗಳಾಗದೆ ಇರೋ ತರ ನೋಡ್ಕೊಳ್ಳೋದಕ್ಕೆ ಇವರೆಲ್ಲ ಇದ್ರು. ಇವರೆಲ್ಲರ ಹಿಂದೆ ಶಿಖಂಡಿ ನಡೀತಾ ಇದ್ದ. ಅವನು ಯಾರ ರಕ್ಷಣೆಯಲ್ಲಿದ್ದ, ಅರ್ಜುನನ ರಕ್ಷಣೆಯಲ್ಲಿ ಇದ್ದು ಭೀಷ್ಮರನ್ನ ವಿನಾಶಗೊಳಿಸೋದಕ್ಕೋಸ್ಕರ ಅವನು ತಯಾರಾಗಿದ್ದ. ಅರ್ಜುನನ ಹಿಂದೆ ಯಾರಿದ್ರು, ಮಹಾಬಲಿ ಸಾತ್ಯಕಿ ಮತ್ತೆ ಯುಧಾಮನ್ಯು ಮತ್ತೆ ಉತ್ತಮೌಜ ಇವರು ಏನ್ ಮಾಡ್ತಾ ಇದ್ರು, ಅವರ ಚಕ್ರಗಳ ರಕ್ಷಣೆಯನ್ನ ಮಾಡ್ತಾ ಇದ್ರು. ಅಂದ್ರೆ ಒಬ್ಬರಿಗೊಬ್ರು ಹೇಗೆ ರಕ್ಷಣೆಯನ್ನ ಮಾಡ್ಕೊಳ್ತಾ ಇದ್ದಾರೆ ನೋಡಿ, ಈ ರೀತಿ ಅವ್ರ ಮೇಲೇನೆ ಎಲ್ಲಾನು ಬಿಡದೆ ಅವರನ್ನ ರಕ್ಷಣೆ ಮಾಡೋದಕ್ಕೆ ಒಬ್ರಿಗೊಬ್ರು ಸಹಾಯಕರಾಗಿ ಈ ರೀತಿ ಹೋಗ್ತಾ ಇದ್ದಾರೆ. ಮತ್ತೆ ಕೇಕಯ, ದೃಷ್ಟಕೇತು ಮತ್ತೆ ಶಕ್ತಿಶಾಲಿಯಾದಂತಹ ಚೇಕಿತಾನ ಇದ್ದಾನಲ್ಲ ಅವನು ಕೂಡ ಅರ್ಜುನನ ರಕ್ಷಣೆಯಲ್ಲಿದ್ರು. ಯಾಕಂದ್ರೆ ಅರ್ಜುನ ಶಿಖಂಡಿಯನ್ನ ರಕ್ಷಣೆ ಮಾಡ್ತಾ ಇದ್ನಲ್ವಾ, ಯಾಕಂದ್ರೆ ಶಿಖಂಡಿ ಇಲ್ಲಿ ತುಂಬಾ ಇಂಪಾರ್ಟೆಂಟು. ಭೀಷ್ಮರನ್ನ ಕೊಲ್ಲೋದಕ್ಕೆ ಇರೋದು ಒಬ್ಬನೇ ಯಾರು ಅಂತಂದ್ರೆ ಶಿಖಂಡಿ. ಸೊ ಅವನು ತುಂಬಾನೇ ಇಂಪಾರ್ಟೆಂಟು. ಅವನನ್ನ ರಕ್ಷಣೆ ಮಾಡೋದು ಕೂಡ ಇವರಿಗೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಅದಕ್ಕೋಸ್ಕರ ಆ ಶಿಖಂಡಿಯನ್ನ ಅರ್ಜುನ ರಕ್ಷಣೆ ಮಾಡ್ತಾ ಇದ್ದ. ಅರ್ಜುನನ ರಥಗಳೇನಾಗಬಾರ್ದು ಅಂತನ್ಬಿಟ್ಟು ಅಲ್ಲಿ ಕೆಲವರು ಈ ರಕ್ಷಣೆ ಮಾಡ್ತಾ ಇದ್ರು. ಮತ್ತೆ ಅರ್ಜುನನ ರಕ್ಷಣೆಗೋಸ್ಕರ ಇನ್ನೂ ಕೆಲವರು ಇದ್ರು. ಯಾರು, ದುಷ್ಟಕೇತು, ಚೇಕಿತಾನ ಇವರೆಲ್ಲರೂ ಕೂಡ ಅರ್ಜುನನ ರಕ್ಷಣೆಯಲ್ಲಿ ಇದ್ರು. ಅರ್ಜುನ ರಚನೆ ಮಾಡಿದಂತಹ ಆ ವಜ್ರ ವ್ಯೂಹ ಭಯದ ಆಶಂಕೆಯಿಂದ ಶೂನ್ಯವಾಗಿತ್ತು. ಅಂದ್ರೆ ಆ ವಜ್ರ ವ್ಯೂಹ ಸ್ವಲ್ಪನೂ ಭಯನೇ ಇಲ್ಲ. ಅದರಲ್ಲಿದ್ದಂಥ ಎಲ್ಲ ಸೈನ್ಯದವರು ಕೂಡ ಅವರು ತುಂಬಾ ಧೈರ್ಯವಾಗಿದ್ರು. ಅದರ ಎಲ್ಲ ಕಡೆಗಳಲ್ಲೂ ಕೂಡ ಮುಖ ಇತ್ತು, ನೋಡೋದಕ್ಕೆ ಬಹಳ ಭಯಾನಕವಾಗಿತ್ತು. ವೀರರ ಧನಸ್ಸು ಇದರಲ್ಲಿ ಮಿಂಚಿನ ಹಾಗೆ ಹೊಳಿತಾ ಇತ್ತು. ಮತ್ತೆ ಸ್ವಯಂ ಅರ್ಜುನ ಕೂಡ ಗಾಂಡೀವ ಧನಸ್ಸನ್ನ ಕೈಯೆಲ್ಲ ಹಿಡ್ಕೊಂಡು ಅವರ ರಕ್ಷಣೆಯನ್ನ ಮಾಡ್ತಾ ಇದ್ದ. ಅದರ ಆಶ್ರಯವನ್ನ ಪಡೆದು ಪಾಂಡವರು ನಿಮ್ಮ ಸೈನ್ಯದ ಜೊತೆ ಕಾದಾಡೋದಕ್ಕೆ ನಿಂತಿದ್ರು ಅಂತನ್ಬಿಟ್ಟು ಸಂಜಯ ಹೇಳ್ತಾನೆ. ಪಾಂಡವರಿಂದ ಸುರಕ್ಷಿತವಾದಂತ ಆ ವ್ಯೂಹ ಮಾನವ ಜಗತ್ತಿನಲ್ಲಿ ಅದು ಸದಾ ಅಜೇಯವಾಗಿತ್ತು. ಅಂದ್ರೆ ಯಾರೂ ಜಯಿಸೋದಕ್ಕೆ ಆಗದೆ ಇರೋ ಹಾಗದಿತ್ತು ಅಂತನ್ಬಿಟ್ಟು ಹೇಳ್ತಾ ಇದ್ದಾನೆ. ಅಷ್ಟ್ರಲ್ಲೇನಾಯ್ತು, ಸೂರ್ಯೋದಯವಾಗ್ತಾ ಇರೋದನ್ನ ನೋಡಿ ಸೈನಿಕರೆಲ್ಲರೂ ಕೂಡ ಸಂಧ್ಯಾ ವಂದನೆಯನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ಸಮಯದಲ್ಲಿ ಆಕಾಶದಲ್ಲಿ ಮೋಡಗಳಿರಲಿಲ್ಲ,
ಆದರೂ ಕೂಡ ಮೇಘಗಳ ಗರ್ಜನೆ ಹಾಗೆ ಗರ್ಜನೆ ಆಯಿತು, ಮತ್ತು ಗಾಳಿಯ ಜೊತೆ ಮಳೆ ಹನಿ ಕೂಡ ಆಯಿತು. ಆಮೇಲೆ 4 ಕಡೆಗಳಿಂದ ಪ್ರಚಂಡ ಗಾಳಿ ಶುರುವಾಯಿತು, ಮತ್ತು ಕೆಳಗಡೆ ಕಲ್ಲುಗಳೆಲ್ಲ ಸುರಿಯೋದಕ್ಕೆ ಶುರುವಾಯಿತು. ಎಷ್ಟು ಧೂಳು ಎರಚಾಡ್ತು ಅಂತಂದರೆ ಇಡೀ ಜಗತ್ತಿನಲ್ಲೆಲ್ಲ ಕತ್ತಲು ಆವರಿಸ್ಕೊಳ್ಳುತ್ತೆ. ಪೂರ್ವ ದಿಕ್ಕಿನ ಕಡೆ ಬಹಳ ದೊಡ್ಡ ಉಲ್ಕಾಪಾತನೇ ಆಗುತ್ತೆ. ಆ ಉಲ್ಕೆಯ ಉದಯ ಆಗ್ತಾ ಇದ್ದಂಗೆ ಸೂರ್ಯನಿಗೆ ಡಿಕ್ಕಿ ಹೊಡೆದು ಅದು ಬಿತ್ತು ಮತ್ತು ದೊಡ್ಡ ಧ್ವನಿ ಮಾಡ್ತಾ ಆ ಪೃಥ್ವಿಯಲ್ಲಿ ವಿಲೀನವಾಯಿತು. ಅಂದರೆ ಇಲ್ಲಿ ಆ ಸೂರ್ಯೋದಯದ ಸಮಯದಲ್ಲಿ ಏನೇನೆಲ್ಲ ಆಯಿತು ಅಲ್ಲಿ ಅನ್ನೋದನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಸೈನಿಕರು ಕೂಡ ಸಂಧ್ಯಾ ವಂದನೆ ಮಾಡ್ತಾ ಇದ್ರು. ಮೋಡ ಇಲ್ಲ ಅಂತಂದ್ರೂ ಗರ್ಜನೆ ಆಗ್ತಾ ಇದೆ, ಮತ್ತು ಮಳೆ ಹನಿ ಕೂಡ ಆಯಿತು. ಪ್ರಚಂಡ ಗಾಳಿ ಬೀಸುತ್ತೆ, ಕಲ್ಲುಗಳ ಮಳೆನೇ ಸುರಿಯೋದಕ್ಕೆ ಶುರುವಾಗುತ್ತೆ, ಮತ್ತು ಎಷ್ಟು ಧೂಳೆಲ್ಲ ಎದ್ದೊಳ್ತು ಅಂತಂದರೆ ಇಡೀ ಜಗತ್ತಲ್ಲೆಲ್ಲ ಕತ್ತಲೇ ಆವರಿಸ್ಕೊಂಡ್ಬಿಡ್ತು. ಆ ರೀತಿ ಇತ್ತು. ಉಲ್ಕಾಪಾತಗಳು ಆಗುತ್ತೆ. ಆಮೇಲೆ ಅದರಿಂದ ತುಂಬ ದೊಡ್ಡದಾದಂತಹ ಶಬ್ದ ಕೂಡ ಬರ್ತಾ ಇದೆ. ಈ ರೀತಿ ಎಲ್ಲ ಅಲ್ಲಾಗ್ತಾ ಇದೆ. ಸಂಧ್ಯಾ ವಂದನೆ ಆದಮೇಲೆ ಸೈನಿಕರೆಲ್ಲ ತಯಾರಾಗ್ತಾ ಇದ್ದಾಗ ಸೂರ್ಯನ ಪ್ರಭೆ ಇದೆಯಲ್ಲ ಅದೆಲ್ಲ ಮಸುಕಾಗೋದಕ್ಕೆ ಶುರುವಾಯಿತು, ಮತ್ತು ಇಡೀ ಪೃಥ್ವಿ ಭಯಾನಕವಾದಂತಹ ಶಬ್ದವನ್ನು ಮಾಡ್ತಾ ಕಂಪಿಸ್ತಾ ಅದು ಒಡೆಯೋದಕ್ಕೆ ಶುರುವಾಗುತ್ತೆ. ಈಗ ಭೂಮಿ ಮೇಲೆ ತಾನೇ ಈ ಯುದ್ಧ ನಡೆಯೋದು, ಅದಕ್ಕೋಸ್ಕರ ಎಲ್ಲ ದಿಕ್ಕುಗಳಲ್ಲೂ ಕೂಡ ಮತ್ತೆ ಮತ್ತೆ ವಜ್ರಪಾತವಾಗೋದಕ್ಕೆ ಶುರುವಾಗುತ್ತೆ. ವಜ್ರಪಾತ ಅಂದರೆ ವಜ್ರಾಯುಧ ಇದೆಯಲ್ಲ ಅದರದ್ದು ಸೌಂಡು, ಅದರ ಶಕ್ತಿ ತುಂಬ ಇರುತ್ತೆ. ಸೊ ಅದರ ಶಬ್ದ ಬಂದರೆ ಹೇಗಿರುತ್ತೋ ಹಾಗಿರುತ್ತೋ. ಈ ರೀತಿ ಯುದ್ಧದ ಅಭಿನಂದನೆ ಮಾಡುವಂಥ ಪಾಂಡವರು ನಿಮ್ಮ ಮಗ ದುರ್ಯೋಧನನ ಸೈನ್ಯದೊಡನೆ ಹೋರಾಡೋದಕ್ಕೆ ವ್ಯೂಹ ರಚನೆಯನ್ನು ಮಾಡಿ ಭೀಮಸೇನನನ್ನು ಮುಂದಿಟ್ಕೊಂಡು ನಿಂತಿದ್ರು. ಆಗ ಗದಾಧಾರಿಯಾದ ಭೀಮ ಮುಂದೆ ಇರೋದನ್ನು ನೋಡಿ ನಮ್ಮ ಯೋಧರ ಮಜ್ಜೆ ಒಣಗ್ತಾ ಇತ್ತು ನೋಡಿ. ಮಜ್ಜೆ ಅಂತಂದರೆ ಈ ಬೋನ್ ಮ್ಯಾರೋ ಅಂತ ಹೇಳ್ತಾರಲ್ಲ, ಅದು ಅಂದರೆ ಮೂಳೆಯಲ್ಲಿರುವಂತಹ ಲಿಕ್ವಿಡೇ ಇಲ್ದಂಗೆ ಆಗ್ಬಿಡೋದು. ಅದಿಲ್ಲ ಅಂತಂದರೆ ಕೈಕಾಲುಗಳೇ ಆಡಿಸೋದಕ್ಕಾಗೋದಿಲ್ಲ. ಸೊ ಇಲ್ಲೇನು ಅಂತಂದರೆ ಭೀಮನನ್ನು ನೋಡಿ ಹೆದರ್ಕೊಂಡಿದ್ದಾರೆ ಅಂತ ಅರ್ಥ ಇಲ್ಲಿಗೆ, ಆಯಿತಾ. ಈ ರೀತಿ ಧೃತರಾಷ್ಟ್ರ ಕೇಳಿದಂಥ ಪ್ರಶ್ನೆಗೆ ಸಂಜೆಯ ಉತ್ತರವನ್ನು ಕೊಟ್ಟಿದ್ದಾನೆ. ಹೇಗೆ ಅವರೆಲ್ಲ ರೆಡಿಯಾಗಿದ್ದಾರೆ ಪಾಂಡವರು ಅಂತಂದಾಗ ಆ ಸೈನ್ಯ ವ್ಯೂಹ ರಚನೆ ಹೇಗಾಯಿತು, ಯಾರೆಲ್ಲ ಇದ್ದಾರೆ, ಏನೇನು ಮಾಡ್ತಾ ಇದ್ದಾರೆ, ಮುಂದೆ ಯಾರಿದ್ದಾರೆ ಎಲ್ಲವನ್ನ ವಿವರಣೆ ಮಾಡಿದ್ದಾನೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.